ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ವೃಷಭ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇದು ಎಚ್ಚರಿಕೆಗಳ ವಿಡಿಯೋ ಆಗಿರುತ್ತೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ನಾವು ಶುಭ ವಿಚಾರ ಬೇರೆ ವಿಡಿಯೋ, ಅಶುಭ ವಿಚಾರ ಬೇರೆ ವಿಡಿಯೋ ಮಾಡಿ ಹಾಕ್ತೀವಿ, ಅಷ್ಟೇ ವ್ಯತ್ಯಾಸ ಗೊತ್ತಾಯ್ತಲ್ವಾ. ಎದುರಿಸ್ಲಿಕ್ಕೆ ಬಂದ್ಬಿಟ್ರು ಅಂತ ದಯವಿಟ್ಟು ಅಪಾರ್ಥ ಮಾಡಿಕೊಂಡು ನಿಂದನೆ ಮಾಡಬೇಡಿ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸುಲಭ ಪರಿಹಾರವನ್ನು ಹೇಳ್ತೇನೆ, ವಿಶೇಷ ಪರಿಹಾರವನ್ನು ಹೇಳ್ತೇನೆ. ವಿಡಿಯೋನ ಎಂಡ್ ತನಕ ನೋಡ್ಬಿಟ್ಟು ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ಗ್ರಹಸ್ಥಿತಿಗಳ ವಿಚಾರಕ್ಕೆ ಬಂದರೆ ಬಹಳ ಪ್ರಮುಖವಾಗಿ ರವಿಗ್ರಹ 15ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ, 15ನೇ ತಾರೀಕಿನ ನಂತರ ಕನ್ಯಾ ರಾಶಿಯಲ್ಲಿ ರವಿಗ್ರಹ, 23ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ, 23ನೇ ತಾರೀಕಿಂದ ಕನ್ಯಾ ರಾಶಿಯಲ್ಲಿ ಬುಧ ಗ್ರಹ, 18ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ, 18ನೇ ತಾರೀಕಿನ ನಂತರ ಅಂದರೆ 18, 19 ಮುಂದಕ್ಕೆ ತುಲಾ ರಾಶಿಯಲ್ಲಿ ಶುಕ್ರ ಗ್ರಹ ಇರಲಿದ್ದಾನೆ. ಇದು ಬಹಳ ಪ್ರಮುಖವಾದಂತಹ 3 ಪ್ರಧಾನವಾದ ಗ್ರಹಸ್ಥಿತಿಗಳು. ಇದೆಲ್ಲ ಹೀಗಿರಬೇಕಾದ್ರೆ ಎಚ್ಚರಿಕೆಗಳ ವಿಚಾರವನ್ನು ನೋಡಿ. ಒಂದಿಷ್ಟು ತಪ್ಪುಗಳನ್ನು ನೀವು ಮಾಡಬಾರ್ದ್ರಿ. ವೃಷಭ ರಾಶಿಯನ್ನು ನೆನಪಿಟ್ಕೊಳ್ಬೇಕು. ನೀವು ಬಹಳ ಎಚ್ಚರಿಕೆ ವಹಿಸಬೇಕಾದಂಥ ಏನು ಗೊತ್ತಾ, ಸಾಲದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಈ ಯಾರನ್ನೋ ನಂಬ್ಕೊಂಬಿಡೋದು ಅಥವಾ ಬ್ಯಾಂಕನ್ನು ನಂಬ್ಕೊಂಬಿಡೋದು, ಯಾರ್ಯಾರಿಗೋ ಕಮಿಟ್ಮೆಂಟ್ ಕೊಟ್ಕೊಂಬಿಡೋದು, ಇಂಥ ತಾರೀಕು ಹಿಂಗೆ ಬರುತ್ತೆ ದುಡ್ಡು, ಹಿಂಗೆ ಕೊಟ್ಬಿಡ್ತೀನಿ, ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕ್ಲಿಯರ್, ಸೆಪ್ಟೆಂಬರ್ ನಿಮಗೂ ಕೊಟ್ಬಿಡ್ತೀನಿ, ಎಲ್ಲರೂ ಕೊಟ್ಬಿಡ್ತೀನಿ ಅಂತ. ನೀವು ಯಾವುದೋ ಒಂದು ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಯಾರೋ ಒಬ್ರು ದುಡ್ಡು ಕೊಡ್ತೀನಿ ಅಂತ, ಸಾಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಯಾರನ್ನೋ ನಂಬಿಕೊಂಡು ಬೇರೆ ಕಡೆ ಕಮಿಟ್ಮೆಂಟ್ ಆದರೆ ಅಂದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ₹1 ಸಾಲ ಹುಟ್ಟಲ್ಲ ನಿಮಗೆ. ಹಾಗೂ ನೀವು ಸರಿಯಾಗಿ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ 18ನೇ ತಾರೀಕಿನ ತನಕ ₹1 ಸಾಲ ತೀರ್ಸಕ್ಕೆ ಕೂಡ ಆಗಲ್ಲ. ನಿಮ್ಮ EMIಗಳು ಕೂಡ ಬ್ರೇಕ್ ಆಗುತ್ತೆ ನೋಡಿಬೇಕಾ. ಸೆಪ್ಟೆಂಬರ್ 18ನೇ ತಾರೀಕಿನ ಒಳಗೆ ನಿಮ್ದೇನಾದ್ರು ಆ ತಿಂಗಳ EMI ಬರುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳಲ್ಲಿ EMI ಕಟ್ಟಲಿಕ್ಕೆ ದುಡ್ಡಿರಲ್ಲ ಅಂತ ನಾನು ಹೇಳಲ್ಲ, ಅವಕಾಶಗಳಾಗಲ್ಲ. ಏನೋ ಒಂದು ಎಡವಟ್ಟಾಗುತ್ತೆ, ಮರೆತು ಹೋಗ್ಬಿಡ್ತೀರಾ. ಆಟೋ ಡೆಬಿಟಿಗೆ ಹಾಕಿದ್ರು ಕೂಡ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆಟೋ ಡೆಬಿಟ್ ಆಗಲ್ಲ. ಅದೆಲ್ಲ ನಮಗೆ ಸಂಬಂಧ ಇಲ್ಲ ರೀ, ನೀವೀಗ ಪೆನಾಲ್ಟಿ ಕಟ್ಟಬೇಕು ಅಂತೇಳಿ ಸಿಬಿಲ್ನ ಪ್ರಾಬ್ಲಮ್ ಮಾಡಿ ಹಾಕ್ತಾರೆ, ಏನೋ ಒಂದು ಮಾಡ್ತಾರೆ ಗೊತ್ತಾಯ್ತಲ್ವಾ. 2 ವಾರ 18ನೇ ತಾರೀಕಿನ ತನಕ ನಿಮ್ಮ ಸಾಲಗಳ ವಿಚಾರದಲ್ಲಿ ಬಹಳ ಗಮನಿಸಬೇಕು. ಬೇಕಾದ್ರೆ ಪ್ರೀ ಅಂತ ಹೇಳ್ಬಿಟ್ಟು ಮೊದಲೇ ಕಟ್ಸ್ಕೊಂಡ್ಬಿಡ್ಬೋದು, ಕೊಟ್ಬಿಡ್ಬೋದು ಬೇಕಾರೆ, ಆಯಿತಾ. ಆ ಥರ ಪ್ರೀ ಪೇಮೆಂಟ್ ಅಂತ ಹೇಳ್ಬಿಟ್ಟು ಮೊದಲೇ ದುಡ್ಡಿದ್ರೆ ಕಟ್ಬಿಡಿ. ನಿಮ್ಮದು ಆಟೋ ಡೆಬಿಟ್ ಆಗೋ ತನಕ ವೆಯ್ಟ್ ಮಾಡಬೇಡಿ ಗೊತ್ತಾಯ್ತಲ್ವಾ. ಅದು ನಾನು ಹೇಳ್ತಿರೋದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ. ಏನಾಗುತ್ತೆ, 18ನೇ ತಾರೀಕಿನ ತನಕ ಸಾಲಗಳು ಎಲ್ಲೂ ಸಾಲ ಹುಟ್ಟಿದೇನೆ ಎಲ್ಲ ಮಾಡಿ ಎಲ್ಲ ಕಡೆ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀರಾ, ಮಾತು ಕೊಟ್ಬಿಟ್ಟಿದ್ದೀರಾ, ವ್ಯವಹಾರಗಳಿಗೆ ಕೈ ಹಾಕ್ಬಿಟ್ಟಿದ್ದೀರಾ. ಇದೇನು ಮಾಡುತ್ತೆ ಅಂದರೆ 18ನೇ ತಾರೀಕಿನ ನಂತರ ಫುಲ್ ಸಾಲಗಾರನ ಮಾಡಾಕ್ಬಿಡುತ್ತೆ ನಿಮಗೆ, ಸಾಧ್ಯತೆ ಜಾಸ್ತಿ. ಅಂದರೆ ಏನಾಗುತ್ತೆ, ಒಂದು ಅದು ಟೈಮಿಗೆ ಕರೆಕ್ಟಾಗಿ ದುಡ್ಡು ಕೈ ಸಿಗಲಿಲ್ಲ ಅಂದರೆ ನಂತರ ಬೇರೆ ಎಲ್ಲೆಲ್ಲಿ ಸಿಗ್ಬೋದು ಅಂತ ಹುಡುಕ್ಲಿಕ್ಕೆ ಹೋಗ್ತಾನೆ ಮನುಷ್ಯ. ಅದು ಹೋದಾಗ ಏನಾಗುತ್ತೆ ಅಂದರೆ ಮೈಕೆಲ್ಲ ಸಾಲ ಆಗ್ಬಿಡುತ್ತೆ, ಎಲ್ಲ ಅಂದರೆ ಸಾಲ ಆಗ್ಬಿಡುತ್ತೆ. 18ನೇ ತಾರೀಕು ತನಕ ಸಾಲನೇ ಹುಟ್ಟಲಿಲ್ಲ, 18ನೇ ತಾರೀಕು ನಂತರ ಮೈಕೆಲ್ಲ ಸಾಲ ಆಗೋಯ್ತು. ಅದು ಏನು ಕತೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಥರ ಡಿಸ್ಟರ್ಬ್ಡ್ ಕಾನ್ಸೆಪ್ಟ್ ಆಗಿಬಿಡ್ಬಹುದು ಸಾಲಗಳ ವಿಚಾರದಲ್ಲಿ. ನೀವು ಕೊಡೋ ಸಾಲ ಇರ್ಬೋದು, ತಗೊಳ್ಳೋ ಸಾಲ ಇರ್ಬೋದು, ಕೊಡಿಸಿದ ಸಾಲ ಇರ್ಬೋದು, ನೆನಪಿಟ್ಕೊಳ್ಳಿ. ಇದೊಂದು ಬಹಳ ಪ್ರಮುಖವಾದ ಎಚ್ಚರಿಕೆ. ನೆಕ್ಸ್ಟ್ ನಿಮಗೆ ಸಮಸ್ಯೆ ಆಗಬಹುದಾದಂಥದ್ದು ನಿಗೂಢವಾದ ಶತ್ರುಗಳ ಬಗ್ಗೆ. ನಿಮ್ಮ ಮುಂದೆ ತುಂಬ ಚೆನ್ನಾಗಿರ್ತಾರೆ, ಭಾಳ ಚೆನ್ನಾಗಿರ್ತಾರೆ, ಆದರೆ ಸಮಸ್ಯೆ ಆಗ್ತಕ್ಕಂಥದ್ದೇನಪ್ಪ ಅಂದರೆ 18ನೇ ತಾರೀಕು ತನಕ ಈ ನಿಗೂಢ ಶತ್ರುಗಳು ಅಂತ ಹೇಳ್ತಾರೆ. ನಿಮ್ಮ ಮುಂದೆ ಬಹಳ ಚೆನ್ನಾಗಿರ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥವ್ರ ಆ ಒಂದು ಸಂಖ್ಯೆ ಇದೆಯಲ್ಲ, ಯಾರ್ಯಾರು ಶತ್ರುಗಳು ಅಂದರೆ ಗೊತ್ತಾಗಲ್ಲ ನಿಮಗೆ. ಒಂದ್ಸಲ ಅಂದರೆ ಪೆಟ್ಟು ಬಿದ್ದ ಮೇಲೆ ಹೊಯ್ಯಪ್ಪ ಇವ್ರನ್ನಿಷ್ಟೆಲ್ಲ ನಂಬಿದ್ನಲ್ಲ, ಇವರು ಹಿಂಗೇನಾ, ಶೋ ದೇವ್ರೆ, ಇನ್ನು ಯಾರು ನಂಬುದು ನನ್ನ ಪ್ರಪಂಚದಲ್ಲಿ ಅಂತ. ಈ ತರಹ ನಿಮ್ಮ ಪರಿಸ್ಥಿತಿ ಆಗ್ಬಿಡುತ್ತೆ. ವೃಷಭ ರಾಶಿಯ ಪರಿಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ಭಾಳ ಜಾಸ್ತಿ ನಂಬಿರ್ತೀರ, ಈ ವ್ಯಕ್ತಿಯೂ ನನಗೆ ಬೆನ್ನಿಗೆ ಚೂರಿ ಹಾಕುವನೇನಾ, ಈ ವ್ಯಕ್ತಿಯೂ ನನಗೆ ಮೋಸ ಮಾಡುವೇನಾ, ಗುರುಗಳೇ ಎಲ್ಲಿದ್ದೀರಾ ನೀವು, ಏನಿದು ಈ ಥರ ನಮ್ಮ ಪರಿಸ್ಥಿತಿ ಅನ್ನುವ ರೀತಿಯಲ್ಲಿ ನಿಮಗೆ ಹೊಸಬರಿಂದ ಸೀಕ್ರೆಟ್ ಆಗಿ ನಿಮಗೆ ಬೆನ್ನಿಗೆ ಚೂರಿ ಹಾಕಲಾಗುತ್ತೆ. ಅದು ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಶತ್ರುಗಳನ್ನು ನಿಗ್ರಹ ಮಾಡಿಟ್ಟುಕೊಳ್ಳಬೇಕಾದಂತಹ ಪರಿಸ್ಥಿತಿ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತೀರಾ ಜಾಸ್ತಿ ಇದೆ. 18ನೇ ತಾರೀಕು ನಂತರ ಏನಾಗ್ಬಿಡುತ್ತೆ ಗೊತ್ತಾ, ಸ್ತ್ರೀಯರು ಬಹಳಷ್ಟು ಜನ ಶತ್ರುಗಳಾಗ್ಬಿಡ್ತಾರೆ ನಿಮಗೆ.
ಹೆಂಗಸರುಗಳು ಸುಮ್ಮನೆ ಹೆಂಗಸರ ಜಗಳ. ಎಲ್ಲೋ ಮಾರ್ಕೆಟ್ಗೆ ಹೋಗಿರ್ತೀರ, ನೀವು ಬೇಕು ನೋಡಿ, ನೀವು ವೃಷಭ ರಾಶಿಯ ಪುರುಷರಾಗಿರಲಿ ವೃಷಭ ರಾಶಿಯ ಸ್ತ್ರೀಯರಾಗಿರಲಿ, ಮಾರ್ಕೆಟ್ಗೆ ಹೋಗಿರ್ತೀರ, ಆಫೀಸಲ್ಲಿ, ನಿಮ್ಮ ಬಿಸ್ನೆಸ್ ಜಾಗದಲ್ಲಿ, ಅಂಗಡಿಗಳಲ್ಲಿ, ಮನೆಯಲ್ಲೇ ಬೇಕಾದ್ರೆ ಸ್ತ್ರೀಯರ ಜೊತೆ ಜಗಳ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಹೆಂಗಸ್ರ ಜೊತೆ ಕಿತ್ತಾಟ, ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಹೆಂಗಸ್ರ ಜೊತೆ ಕಿತ್ತಾಟ. ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ದಯವಿಟ್ಟು ವೃಷಭ ರಾಶಿಯವರು ಸೆಪ್ಟೆಂಬರ್ 18ನೇ ತಾರೀಕು ಮಾರ್ಕ್ ಮಾಡಿಟ್ಟು ರೌಂಡ್ ಮಾಡಿಟ್ಕೊಳ್ಳಿ. ಮೊದಲೆಲ್ಲ ಕ್ಯಾಲೆಂಡ್ರಲ್ಲಿ ಮಾಡಿಟ್ಕೊಳ್ತಿದ್ರು, ಇವಾಗ ಮೊಬೈಲಲ್ಲೇ ಬೇಕಾದ್ರೆ ನೋಟ್ ಮಾಡಿಟ್ಕೊಳ್ಳಿ, ಕ್ಯಾಲೆಂಡರ್ಗೆ ಒಂದು ರೌಂಡ್ ಹಾಕಿ. ಸೆಪ್ಟೆಂಬರ್ 18ನೇ ತಾರೀಕಿನ ನಂತರ ಹೆಂಗಸ್ರ ಜೊತೆಗೆ ಒಂಚೂರು ಜಗಳ ಮಾಡಿದ್ರೆ ದೊಡ್ಡ ಜಗಳ ಆಗ್ಬಿಡುತ್ತೆ, ಆಯಿತಾ? ಒಂದು ನೆನ್ಪಿಟ್ಕೊಳ್ಳಿ. ಅಂದರೆ 18ಕ್ಕಿಂತ ಒಳಗಡೆ ಬೇಕಾದಷ್ಟು ಜಗಳ ಮಾಡ್ಕೊಬೋದಾಗ್ಗಳೇ, ಹಂಗಲ್ಲ. ನಾನು ಯಾರ ಜೊತೆಗೂ ಜಗಳ ಯಾವಾಗಲೂ ಮಾಡ್ಕೋಬಾರ್ದು. ಬಟ್ ನಾನು ಹೇಳ್ತಾ ಇರುವಂಥದ್ದು, ಸ್ವಲ್ಪ ನಿಮ್ಮ ತಾಳ್ಮೆ ಮೀರು ಹೋಗ್ಬಿಡುತ್ತೆ, ಸಂಯಮ ಮೀರು ಹೋಗ್ಬಿಡುತ್ತೆ. ನಿಮಗೆ ಗೊತ್ತಿರಲ್ಲ, ಅಯ್ಯೋ ನನಗೆ ಗೊತ್ತಿಲ್ಲದೆ ಹೆಂಗೆ ಮಾಡ್ಕೊಂಬಿಟ್ನಾ ಅಂತ. ಸೊ ಇದ್ರ ಬಗ್ಗೆ ಗಮನ ಹರಿಸಿ. ನಾನು ಬಹಳ ಪ್ರಮುಖವಾಗಿ ಹೇಳ್ತಾ ಇದ್ದೇನೆ, ಈ ಒಂದು ಸೀಕ್ರೆಟ್ ರಹಸ್ಯಮಯವಾದ ವಿಚಾರಗಳಿದು. ನಿಮಗೆ ಮಾಸ ಭವಿಷ್ಯದಲ್ಲೂ ಎಲ್ಲೂ ಕೂಡ ನಿಮಗೆ ಗೊತ್ತಾಗುವಂಥ ವಿಚಾರಗಳಲ್ಲ ಇದು, ಆಯಿತಾ? ಸೊ ಅಷ್ಟು ಉಪಯೋಗ ನಮ್ಮ ವಿಡಿಯೋಗಳು ನಿಮಗೆ ಆಗಲೇಬೇಕು ಅನ್ನೋ ವಿಚಾರಕ್ಕೆ ಹೇಳ್ತಾ ಇದ್ದೇನೆ. ಆಮೇಲೆ ನೋಡಿ, ಬಹಳ ಪ್ರಮುಖವಾಗಿ ವ್ಯಯಾಧಿಪತಿ 12ನೇ ಮನೆ ಅಧಿಪತಿಯಾಗಿರುವ ಕುಜಗ್ರಹ ಇಡೀ ಸೆಪ್ಟೆಂಬರ್ ತಿಂಗಳು ನಿಮಗೆ ಕುಟುಂಬ ಧನಸ್ಥಾನದಲ್ಲಿರ್ತಾನೆ. ಸೊ ಏನಾಗ್ಬಿಡುತ್ತೆ, ಔಟ್ ಆಫ್ ಫ್ರಸ್ಟ್ರೇಷನ್, ಈ ಬೇರೆ ಬೇರೆ ಏನೇನೋ ಕಾರಣಗಳಿಂದ ಫ್ರಸ್ಟ್ರೇಟ್ ಆಗಿ ನೀವು ಮನೆಯವ್ರ ಜೊತೆಗೆಲ್ಲ ಜಗಳ ಮಾಡಿಬಿಡ್ತೀರಿ. ಒಂಥರ ಉಗ್ರ ಸ್ವರೂಪ, ಉಗ್ರ ಪ್ರತಾಪಿ ಥರ ಆಗ್ತಾ ಇದ್ದಾನೆ. ನೀನೇನು ಹಿಂಗೂ ಉಗ್ರ ಆಗ್ಬಿಟ್ಟಿದ್ದಾನೆ, ನಮ್ಮ ಮಗಂಗೆ ಸಿಕ್ಕಾಪಟ್ಟೆ ಸಿಟ್ಟು ರೀ ಈ ಮಧ್ಯೆ ಅನ್ನೋ ರೀತಿಯಲ್ಲಿ ನಿಮ್ಮಮ್ಮ ನಿಮ್ಮ ಬಗ್ಗೆ, ನಮ್ಮ ಯಜಮಾನರು ಭಯಂಕರ ಸಿಟ್ಟು ಮಾಡ್ತಾ ಇದ್ದಾರೆ ಅಂಥೇಳಿ ನಿಮ್ಮ ವೈಫ್ ನಿಮ್ಮ ಬಗ್ಗೆ, ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಕೋಪಿಷ್ಠೆ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ನಿಮ್ಮ ಯಜಮಾನ್ರು ನಿಮ್ಮ ಬಗ್ಗೆ. ಹೀಗೆ ಈ ಯಾಕೆ ನಿಮ್ಮ ಬಗ್ಗೆ ಅಂದರೆ ನೀವು ಕೋಪಿಷ್ಠ ಆಗಲ್ಲ, ಬಟ್ ಮನೆಯವ್ರ ಮೇಲೆ ಪ್ರತಾಪ ತೋರ್ಸೋಕ್ಕೆ ಶುರು ಮಾಡ್ತೀರಾ. ಓಕೆ, ಗಾದೆ ಇಲ್ಲ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಈ ಗಾದೆ ಹೇಳ್ತಾರೆ ನೋಡಿ. ಬೇಕಾದ್ರೆ ಖಂಡಿತವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮನೆಯವ್ರು ನಿಮ್ಗೆ ಏನು ಹೇಳ್ತಾರೆ ಗೊತ್ತಾ, ಊರಿಗೆ ಉಪಕಾರಿ ಮನೆಗೆ ಮಾರಿ, ನೀನು ಊರ ಮೇಲೆ ಇದ್ದವರಿಗೆಲ್ಲ ಉದ್ಧಾರ ಮಾಡ್ತೀಯ, ಮನೆಯವ್ರ ಜೊತೆಗೆ ನಿಂತರು ಜಗಳ ಮಾಡ್ತಿರ್ತೀಯ, ಸುಖ ಸುಮ್ಮನೆ ನಾವೆಲ್ಲ ಸುಲಭಕ್ಕೆ ಸಿಕ್ಬಿಟ್ಟಿದೀಯ ನಿಮಗೆ, ನಿನಗೆ ದುಡಿತಾ ಇದೆಯಾ ಅಂತ ಅಹಂಕಾರ ನಿನಗೆ, ಹೀಗೆ ಏನೋ ಒಂದಿಷ್ಟು ಆಯ್ತಲ್ವಾ ಹೇಳ್ತಾನೆ ಇರ್ತಾರೆ. ಸೊ ಕುಟುಂಬದವರಿಂದನೇ ನಿಂದನೆ ಆಗ್ಬಿಡುತ್ತೆ. ನಾನು ಹೇಳೋದೇನು ಗೊತ್ತಾ, ಯಾರೇ ಆಗಲಿ, ಕುಟುಂಬದವರಾಗಲಿ ಏನೇ ಆಗಲಿ, ನೀವು ಜಗಳ ಮನಸ್ತಾಪ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದು ಉತ್ತಮ ಅಲ್ಲ. ಇಲ್ಲೂ ಒಂದೊಂದ್ಸಲ ವಯಸ್ಸವರ್ಸನೂ ಆಗುತ್ತೆ ರೀ. ಒಂದೊಂದ್ಸಲ ಏನಿಸ್ ಗೊತ್ತಾ, ಕುಟುಂಬದವರೇ ನಿಮ್ಮ ಹತ್ರ ಜಗಳ ಮಾಡಿಬಿಡ್ತಾರೆ. ಅಲ್ಲ ಸರ್, ಊರ ಮೇಲಿದ್ದವರೆಲ್ಲ ಗುಳೆ ನಂಗೆ ಮರ್ಯಾದೆ ಕೊಡ್ತಾರೆ, ನಮ್ಮ ಫ್ಯಾಮಿಲಿಯವರೇ ನನ್ನ ಈ ಥರ ಜಗಳ ಮಾಡ್ತಾರೆ, ಮನೆ ಒಳಗೆ ಕಾಲಿಟ್ರೆ ಸಾಕು ಚಿಕ್ಕ ಪುಟ್ಟ ಪ್ರತಿಯೊಂದು ವಿಚಾರಗಳು ತಗೊಂಬಂದು ಜಗಳ ಮಾಡ್ಲಿಕ್ಕೆ ಹತ್ಬಿಡ್ತಾರೆ, ನಂಗೆ ಮನೆಗೆ ಹೋಗೋಕ್ಕೆ ಮನೆಗೆ ಹೋಗೋದೇ ಬೇಡ ಅನಿಸ್ತದೆ ಗುರುಗಳೇ ಅಂತ. ಶತ್ರುಗಳ ಒಂದು ವಿಚಾರ ಇರ್ಬೋದು. ಇಲ್ಲಿ ಕುಜನ ವಿಶೇಷ ಪ್ರಭಾವ, ಈ ಸಿಟ್ಟಿನಿಂದ ಏನಾಗುತ್ತೆ ಗೊತ್ತಾ, ಅವಕಾಶಗಳು ತಪ್ಪೋಗ್ಬಿಡುತ್ತೆ, ಸಂಬಂಧಗಳು ಹಾಳಾಗ್ಬಿಡುತ್ತೆ. ಸಂಬಂಧಗಳು ಹಾಳಾಗಬಾರ್ದು, ಕುಟುಂಬ ಒಡಿಬಾರ್ದು, ಏನು ಅವಕಾಶಗಳು ನೀವು ಕಳಿಬಾರ್ದು. ಬಹಳ ನೆನಪಿಟ್ಕೊಳ್ಳಿ, ಇದು ಬಹಳ ಪ್ರಮುಖ. ಅವರೇ ನಿಮ್ಮ ಹತ್ರ ಜಗಳಕ್ಕೆ ಬರಲಿ ಅಥವಾ ನೀವೇ ಅವ್ರ ಹತ್ರ ಜಗಳಕ್ಕೆ ಹೋಗೋ ವಿಚಾರ ಇರಲಿ, ಎರಡೂ ಕಡೆ ನೀವು ತಾಳ್ಮೆಯನ್ನು ವಹಿಸಿ. ಗುರೂಜಿಯವರು ಹೇಳಿದ್ರು ಸೆಪ್ಟೆಂಬರ್ ತಿಂಗಳ ಎಚ್ಚರಿಕೆಗಳಲ್ಲಿ ಇದೆಲ್ಲ ತಾತ್ಕಾಲಿಕ, ನಾನು ಹೆಂಗಾರು ಐ ವಿಲ್ ಓವರ್ಕಮ್ ದಿಸ್, ನಾನು ಇದನ್ನು ಎದುರಿಸ್ತೇನೆ ಅನ್ನೋ ರೀತಿಯಲ್ಲಿ ತಾಳ್ಮೆಯಿಂದ ಹೋಗಿ. ತುಂಬ ಅವಮಾನ ಅಂತ ತಗೊಳ್ಳೇಬೇಡ್ರಿ, ಮನೆಯವ್ರು ಯಾರು ಹೇಳಿದ್ರೆ ಎಂಥ ಅವಮಾನ ರೀ ಅದರಲ್ಲಿ ಅಂತ, ಅಷ್ಟೆ. ಅದು ನಿಮಗೆ ಬಹಳ ಇದಾಗುತ್ತೆ. ಇಲ್ಲಿ ವೃಷಭ ರಾಶಿಯವರಿಗೆ ಬಹುಮುಖ್ಯವಾಗಿ ಕಾಡುವಂಥ ವಿಚಾರ ಏನಪ್ಪ ಅಂದರೆ, ಶನೇಶ್ಚರ ಗ್ರಹ. ಶನೇಶ್ಚರ ಗ್ರಹ ನಿಮಗೆ ಕರ್ಮಸ್ಥಾನದಲ್ಲಿ, ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿರುವ ಶನೇಶ್ಚರ ಗ್ರಹಕ್ಕೆ ನಿಮಗೆ ರವಿಗ್ರಹದ ದರ್ಶನ, ನಿಮಗೆ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಡ್ಬೇಕಿಲ್ಲ. ಅಂದರೆ ಜಾಬಲ್ಲಿ ನಿಮಗೆ ಯಾವುದೇ ಪಾಪ ಪಂಚಮ ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, 7.5 ಇಲ್ಲ, ಏನೂ ಇಲ್ಲ. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ದಯವಿಟ್ಟು ಹೇಳ್ತೀನಿ, ರವಿಯ ಪೂರ್ಣ ದೃಷ್ಟಿ ನಿಮ್ಮ ಕರ್ಮಸ್ಥಾನದಲ್ಲಿದೆ. ಕರ್ಮಾಧಿಪತಿಯಾದ ಶನೇಶ್ವರ ಕರ್ಮಸ್ಥಾನದಲ್ಲಿ ಇದ್ದಾನೆ ಅಂದಾಗ ಒಂದು ಹೇಳಿಕೊಳ್ಳಲಾರದ ಸ್ಥಿತಿ ಆಗ್ಬಿಡುತ್ತೆ ಉದ್ಯೋಗದ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ. ಈ ಕಡೆ ಚೆನ್ನಾಗಿದೆಯಾ ಅಂತ ಯಾರ ಕೇಳಿದ್ರೆ, ಏನೋ ಕೆಲಸ ಚೆನ್ನಾಗಿದ್ದೀರಾ, ಆ ಕೆಲಸ ಎಲ್ಲ ಓಕೆನಾ ಅಂದರೆ ಎಲ್ಲ ತುಂಬ ಚೆನ್ನಾಗಿದೆ. ಆ ಉರಿ ನಿಮಗೆ ಮಾತ್ರ ಒಳಗೆ ಗೊತ್ತಾಗ್ತದೆ, ಯಪ್ಪ ಯಾರಿಗೆ ಬೇಕು ಇದು ಕಷ್ಟ ಅಂತ. ಸೊ ಆ ಬಿಸಿ ತುಪ್ಪ ಉಗುಳಿದ್ರೆ ತುಪ್ಪ ವೇಷ್ಟು, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅಂತೆಲ್ಲ, ಅದರ ಒಂದು ವಿಚಿತ್ರವಾದಂತಹ ಒಂದು ಪದ್ಧತಿ ಆಗುವ ಸಾಧ್ಯತೆ ಇದೆ. ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು. ದಿನ ಶನೇಶ್ವರ ಅಷ್ಟೋತ್ರ ಪಠನೆ, ಕರಿ ಎಳ್ಳು ಎಳ್ಳೆಣ್ಣೆ ದಾನ, ದತ್ತಾತ್ರೇಯ ವಜ್ರಕವಚ ಸ್ತೋತ್ರ ಪಠನೆ, ಇದೆಲ್ಲ ವೃಷಭ ರಾಶಿಯವರಿಗೆ ಅವಶ್ಯಕತೆ ಇದೆ, ದೇವತಾರಾಧನೆಗಳು, ಆಯಿತಾ? ಈ ತರಹ ವಿಶೇಷವಾಗಿ ಶುಕ್ರ ಹಾಗೂ ಶನಿ ಇದೆಲ್ಲ ಆರಾಧನೆ ಮಾಡಿಕೊಳ್ಳುವಂಥ ಅವಶ್ಯಕತೆ ತೀರಾ ಜಾಸ್ತಿ ಇದೆ ರೀ ನಿಮಗೆ, ಆಯ್ತಲ್ಲ, ತೀರಾ ಜಾಸ್ತಿ ಇದೆ. ಈ
ಪರಿಹಾರಗಳ ವಿಚಾರ ಮಾತಾಡೋಕೆ ಹೋದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರಕ್ಕೆ ಬಂದಾಗ ನೀವು ವಿಶೇಷವಾಗಿ ದೇವತಾರಾಧನೆ ಮಾಡಬೇಕಾಗಿರೋದು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು, ಆಯ್ತಲ್ವಾ? ದುರ್ಗಾರಾಧನೆ, ಶನೇಶ್ವರನ ಆರಾಧನೆಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಪ್ರತಿ ಶುಕ್ರವಾರ ಹೋಗಿ ಪ್ರತಿದಿನ ಬೆಳಗ್ಗೆ ಎದ್ದು ದುರ್ಗಾಷ್ಟೋತ್ರ, ಶುಕ್ರಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಮುತ್ತೈದೆ ಹೆಂಗಸು ನಿಮ್ಮ ಮನೆಗೆ ಕರೆದು ಅವರಿಗೊಂದು ಅರಿಶಿನ, ಕುಂಕುಮ, ವಿಡಿದಲೆ ಅಡಿಕೆ ಇತ್ಯಾದಿ ಏನಾಗುತ್ತೋ ಅದು ಐಟಮ್ಸನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಪ್ರತಿದಿನ ನಿಮಗೆ ದುರ್ಗಾ ಅಷ್ಟೋತ್ರವನ್ನು, ಲಲಿತಾ ಸಹಸ್ರನಾಮ ಏನಾದ್ರು ಬಂದರೆ ಓದ್ಕೊಳ್ಳಿ, ಬರಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಪ್ರತಿದಿನ ತುಂಬ ಸಹಾಯಕವಾಗುತ್ತೆ. ಸೊ ದುರ್ಗಾರಾಧನೆ, ಶನೇಶ್ವರನ ಆರಾಧನೆ ನೋಡಿ. ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಕಡ್ಡಾಯವಾಗಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಬನ್ನಿ. ಅಲ್ಲೇನು ವಿಶೇಷ ಪೂಜೆಗಳು ಮಾಡಿಸ್ಬೇಕು ಅಂತಿಲ್ಲ. ಕೊಡೋದಾದರೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಅಡುಗೆಗೆ ಉಪಯುಕ್ತವಾದ ಎಳ್ಳೆಣ್ಣೆ, ಕರಿ ಎಳ್ಳು, ನೀಲಿ ಬಣ್ಣದ ಹೂವು ಇದೆಲ್ಲ ಕೊಡ್ಬೋದು. ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೋದು ಅವಕಾಶ ಇದ್ದರೆ. ಇಲ್ಲ ಅಂದರೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರಿ, ಅಷ್ಟೇ. ತೀರ್ಥ ಪ್ರಸಾದ ಕೊಟ್ಟರೆ ತೊಗೊಂಡು ಬರ್ತಾ ಇರಿ. ಸೊ ಶನೇಶ್ವರನ ಆರಾಧನೆಯನ್ನು ಸಿಂಪಲ್ ಆಗಿ ಮಾಡ್ಕೊಳ್ಳಿ. ದುರ್ಗಾ ಆರಾಧನೆ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದಲ್ಲಿ ಕುಂಕುಮಾರ್ಚನೆ ಮಾಡಿಸೋದು, ಮುತ್ತೈದರಿಗೆ ಅರ್ಶಿನ, ಕುಂಕುಮ, ಹಣ್ಣು, ಉಳಿದಲೆ ಅಡಿಕೆ ಇತ್ಯಾದಿ ತಾಂಬೂಲವನ್ನು ಕೊಡುವಂಥದ್ದು, ಅವ್ರನ್ನ ನಮಸ್ಕಾರ ಮಾಡಿ ಅವರಲ್ಲಿ 2 ಅಕ್ಷತೆ ಅಥವಾ ಆಶೀರ್ವಾದವನ್ನು ಪಡೆಯಿರಿ ಅವ್ರದ್ದು. ಆಮೇಲೆ ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ ಪ್ರತಿದಿನ ಓದಿನ ಪಠನೆ ಮಾಡಿಕೊಳ್ಳಿ. ಇದು ಬಹಳ ಪ್ರಮುಖವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಸಿಂಪಲ್ ಆಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಸಮಸ್ಯೆ ಪರಿಹಾರಕ್ಕೆ ಮಾಡ್ಕೊಳ್ಬಹುದಾದಂಥದ್ದು. ವಿಶೇಷ ಪರಿಹಾರ ಏನಾದ್ರು ಬೇಕು ಅಂತಂದರೆ ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ನಾವು ಅದನ್ನು ಅಮಾ ಸೋಮವತಿ ಅಂತ ಕರಿತೀವಿ. ಭಾಳ ಪವರ್ಫುಲ್ ಆಗಿರತಕ್ಕಂಥದ್ದು ಶ್ರಾವಣ ಸೋಮವಾರ, ಕಡೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ನಮ್ಮ ಒಂದು ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಮ ಒಂದು ಯಾಗಶಾಲೆಯಲ್ಲಿ ಅವತ್ತಿನ ದಿವಸ ನಿಮ್ಮ ಎಲ್ಲ ಶತ್ರುಗಳ ಬಾಧೆ ನಿವಾರಣೆಗೋಸ್ಕರ ಮಾಟಮಂತ್ರ, ದೃಷ್ಟಿದೋಷ, ಶತ್ರು ಬಾಧೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಸಹ. ಏನೋ ಮನುಷ್ಯನನ್ನು ಹಿಡ್ಕೊಳ್ಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಶತ್ರು ನಿಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು? ಶತ್ರು ನಿಗ್ರಹ ವಾರಾಹಿ ದೇವಿಯನ್ನು ಆರಾಧನೆ ಮಾಡಬೇಕು. ಸೊ ನಾವು ಸೆಪ್ಟೆಂಬರ್ 2ನೇ ತಾರೀಕು ಶ್ರಾವಣ ಸೋಮವಾರ, ಕೊನೆಯ ಶ್ರಾವಣ ಸೋಮವಾರದ ದಿವಸ ಬೆನಕನ ಅಮಾವಾಸ್ಯೆ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆರಿ ಪವರ್ಫುಲ್. ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಅಂದರೆ ಬಹಳ ಚೆನ್ನಾಗಿ ನಿಮ್ಮನ್ನು ಕಾಪಾಡ್ತದೆ, ಆಯಿತಾ? ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಪ್ರಮುಖವಾಗಿ ಒಂದು ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೆವು ಪ್ರತಿಯೊಬ್ಬರಿಗೂ ಸಹ. ಇದರಲ್ಲಿ 7 ವಿಧದ ವಿಶೇಷವಾದಂತಹ ರತ್ನಗಳಿದೆ. ನಿಮ್ಮ ಒಂದು ಸೂಕ್ಷ್ಮ ಶರೀರ ಅಂತ ಹೇಳಿದ್ರು ಪ್ರತಿಯೊಂದು ನಿಮಗೆ ಕಾಪಾಡಲಿಕ್ಕೋಸ್ಕರ ಒಂದು ಸಪ್ತಚಕ್ರಗಳ ಶರೀರದ ಸಪ್ತಚಕ್ರವನ್ನು ಸಹ ರೀಜನರೇಟ್ ಮಾಡಬಹುದು ಇದು. ಸೊ ಆದ್ದರಿಂದ ಈ ಒಂದು ವಿಶೇಷವಾದ ಸಪ್ತಚಕ್ರಗಳ ಜೊತೆಗೆ ನಾವಿಲ್ಲಿ ವಿಶೇಷವಾಗಿ ಬಳಸಿರ್ತಕ್ಕಂಥ ಉಪರತ್ನಗಳು ಶನೇಶ್ವರನ ಒಂದು ಆರಾಧನೆ ಮಾಡಿ ಸಹಸ್ರ ಶನಿ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳನ್ನು ಎನರ್ಜೈಸ್ ಮಾಡಿದ್ದೇವೆ. ಸೊ ಇದು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳು ಹಾಗೂ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಗಿ ಹೋಮ, ಅದ್ರ ಜೊತೆಗೆ ಕಾಲಭೈರವೇಶ್ವರ ಹೋಮ, ಕಾಲಭೈರವೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಕಾಲಭೈರವೇಶ್ವರನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟ್, ನೀಲಮೇಘವರ್ಣಿಕಾ ರತ್ನಗಳೊಂದಿಗೆ ಸಪ್ತಚಕ್ರಗಳೊಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು, ಈಸಿಯಾಗಿ ಧಾರಣೆ ಮಾಡಿಕೊಂಡ್ರೆ ಆಯಿತು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ, ಕೊನೆಯ ಶ್ರಾವಣ ಸೋಮವಾರ, ಬೆನಕನ ಅಮಾವಾಸ್ಯೆ ದಿವಸ ಸಹಸ್ರ ಶನಿ ಶಾಂತಿ ಹೋಮ 1000 ಸಂಖ್ಯೆ ಶನೀಶ್ವರಿಗೆ ಹೋಮ ಮಾಡ್ತಾ ಇದ್ದೀವಿ. ಅಂದರೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ಸಮಸ್ಯೆಗಳಿರಲಿ ಶನಿಯ ದಶೆ, ಯಾಕೆಂದರೆ ನೋಡಿ ಶನೇಶ್ವರ ಇನ್ನು ಮುಂದಿನ ವರ್ಷದ ತನಕ ಶನೇಶ್ವರ ಕುಂಭರಾಶಿಯಲ್ಲಿರ್ತಾನೆ ಅಂತಂದರೆ 12 ರಾಶಿಯವರೆಗೂ ಶನೇಶ್ವರನ ಆರಾಧನೆ ಮಾಡಲಿಕ್ಕೆ ಇನ್ನೊಂದು ಪ್ರಧಾನವಾದಂತಹ ಸಮಯವಾಗಿರುತ್ತಿದ್ದು. ಸೊ ಆದ್ದರಿಂದ ನೆನಪಿಟ್ಕೊಳ್ಳಿ, ಶನೇಶ್ವರನ ಆರಾಧನೆ, ಸಹಸ್ರ ಶನಿ ಶಾಂತಿ ಹೋಮ, ಶತ್ರು ನಿಗ್ರಹ ವಾರಾಗಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಕಾಲಭೈರವೇಶ್ವರ ಹೋಮ, ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೆಪ್ಟೆಂಬರ್
2ನೇ ತಾರೀಕು ಸೋಮವಾರ. ಸಂಕಲ್ಪಕ್ಕೆ ಕೊಟ್ಟ ಪ್ರತಿಯೊಬ್ಬರ ಹೆಸರನ್ನು 2ನೇ ತಾರೀಕು ಶ್ರಾವಣ ಸೋಮವಾರ ದಿವಸ, ಕೊನೆ ಶ್ರಾವಣ ಸೋಮವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ 6 ಸಂಕಲ್ಪ ಸೇವೆ ನಾನೇ ಖುದ್ದು ನಿಮ್ಮೆಲ್ಲ ಹೆಸರು ಸಂಕಲ್ಪ ಮಾಡ್ತಾರೆ. ಯಾರು ಸಂಕಲ್ಪಕ್ಕೆ ಹೆಸರು ಕೊಡ್ತೀರಾ ಅವರೆಲ್ಲರೂ ಸಹ 10:30 ನಂತರ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮ ಅರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಈ ಸಪ್ತಚಕ್ರಗಳ ಜೊತೆಗೆ ನೀಲಮೇಘವರ್ಣಿಕಾ ರತ್ನಗಳ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಸಹ ಅದನ್ನು ನಾವು ಸ್ಪೀಡ್ ಪೋಸ್ಟಲ್ಲಿ ನಾವು ಮಂಗಳವಾರ ದಿವಸ ಬೆಳಗ್ಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಯಾರಲ್ಲೂ ಹೆದರಿಸ್ಲಿಕ್ಕೋಸ್ಕರ ಈ ಒಂದು ವಿಚಾರವನ್ನು ತಿಳಿಸ್ತಾ ಇಲ್ಲ, ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ನಲ್ಲಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕೆ ನಮ್ಮ ಚಾನಲ್ನ ಮರಿಬೇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.